ದಯವಿಟ್ಟು ಫ್ರೀ ಅನ್ನೋದು ಯಾವುದು ಕೊಡಬಾರ್ದು. ಮನುಷ್ಯ ಕಷ್ಟಪಟ್ಟು ದುಡಿದ್ರೇನೆ ಅದಕ್ಕೆ ಬೆಲೆ ಸಿಗೋದು. ಇವಾಗ ಅಕ್ಕಿ ಕೊಡ್ತಾ ಇದೆ 10 kg ಒಬ್ಬ ಮನುಷ್ಯನಿಗೆ, 10 kg ತಿಂತಾನ, 5 ಜನ ಇದೆ 50 kg ಅಕ್ಕಿ ಹೋಗುತ್ತೆ. ಅವನ ಹೋಟ್ಲಿಗೋ ಎಲ್ಲ ಮಾರ್ಕೊಂಡು ತಿಂತಾನೆ ಹೊರತು ಯಾರು ಸದ್ಬಳಕೆ ಮಾಡಲ್ಲ. ದಯವಿಟ್ಟು ಉಚಿತ ಎಲ್ಲ ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ಮಾಡೋದು ರಾಜ್ಯ ಆಡಳಿತ ಮಾಡಬೇಕು ಅಂತ ನನ್ನ ಆಸೆ. ಅನಾಹುತ ಹೆಂಗಸರು ಹುಚ್ಚುಚ್ಚಾಗಿ ಓಡಾಡೋಕೆ ಶುರು ಮಾಡ್ತಾರೆ, ಹೌದಲ್ವಾ? ಮನೇಲಿ ಅಡುಗೆ ಮಾಡಲ್ಲ, ನಾವು ಅಮ್ಮನ ಮನೆಗೆ ಹೋಗೋಣ, ಹಿಂಗೆ ಮನಸ್ಸು ಹುಚ್ಚುಚ್ಚಾಗ ಆಸೆ ಪಡುತ್ತೆ ಸರ್. ಈ ದಯವಿಟ್ಟು ಇದೆಲ್ಲ ಹುಚ್ಚುಚ್ಚು ಆಸೆ ಅಲ್ಲ. ಹುಚ್ಚರಾಮಯ್ಯ ಅಂತ ಹೇಳ್ಬೋದು, ಸಿದ್ದರಾಮಯ್ಯ ಅಲ್ಲ ಇವರು. ಮೊದಲು ನಾನು ಹಳೆ ಬುಕ್ಕಲ್ಲಿ ಓದಿದ್ದೀನಿ, ಮೊಹಮ್ಮದ್ ಬಿನ್ ತೊಗೊಲಕ್ ಅಂತಿದ್ರು. ಅದನ್ನ ಇವಾಗ ಮತ್ತೆ ನಾನು ನೋಡ್ತಾ ಇದ್ದೀನಿ ಸರ್, ಕಣ್ಣಾರೆ ಕಾಣ್ತಾ ಇದ್ದೀನಿ. ದಯವಿಟ್ಟು ಇದೆಲ್ಲ ಮಾಡಬಾರ್ದು. ಓಟ್ಗೋಸ್ಕರ ಗೆಲ್ಲೋಕ್ಕೋಸ್ಕರ ಈ ಥರ ಎಲ್ಲ ಮಾಡಿಬಿಟ್ಟು ನಮ್ಮ ರಾಜ್ಯ ಯಾರಿಗೂ ದೇಶಾಭಿಮಾನ ಇಲ್ಲ. ನಮ್ಮ ದೇಶ ಎತ್ತ ಕಡೆ ಸಾಗ್ತಾ ಇದೆ. ಹಿಂದೂ ರಾಜ್ಯ ಒಂದೇ ಇರೋದು, ಇದನ್ನು ಹಾಳು ಮಾಡ್ತಾ ಇದ್ದಾರೆ. ಇವಾಗ ಒಂದು BPL ಕಾರ್ಡಲ್ಲ 70% ಇವ್ರು ಸಾವಿರ ಮುಸ್ಲಿಮ್ಸ್ ಪಡಿತಾ ಇದ್ದಾರೆ. ಎಲ್ಲರೂ ನಮ್ಮ ಹಿಂದೂಗಳು ಒಂದು ಮಗು ಇದೆ, ಅವ್ರಿಗೆ 10 ಮಕ್ಕಳು ಇರ್ತವೆ. ಎತ್ತ ಸಾಗುತ್ತಿದೆ ನಮ್ಮ ಬೆಂಗಳೂರು, ಇದು ಭಾರತ. ದಯವಿಟ್ಟು ಇದು ಮಾಡಬಾರ್ದು ಅಂತ ಸಿದ್ದರಾಮಯ್ಯನ ಕೇಳ್ಕೊಳ್ತೀನಿ ನಾನು. ಅಲ್ಲ ಕರೆಕ್ಟ್. ಈಗ ಕರ್ನಾಟಕದ ಜನಸಂಖ್ಯೆಯಲ್ಲಿ ಇನ್ನು 7 ಲಕ್ಷದಲ್ಲಿ 9 ಲಕ್ಷ ಬರ್ತಾರೆ, 6 ಕೋಟಿ 10 ಲಕ್ಷ ಇತರ ಜಾತಿಯವರೇ ಬರ್ತಾರೆ. ಆಗ ಈ ಸ್ಕೀಮ್ಗಳು ಬೇರೆ ಜಾತಿಯವರಿಗೆ ಆಗುತ್ತಲ್ಲ. ಇವಾಗ ನೋಡ್ರಿ, ಬಡವರಿಗೆ ಫ್ರೀ ಅಂತ ಮಾಡ್ತಾರೆ. ಅಲ್ಲ ಈಗ ಈಗ ಒಂದು ವರ್ಗಕ್ಕೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು. ಈಗ ಅಲ್ಲ ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ, ಅದರಲ್ಲಿ ಸೋರಿಕೆ ಆಗಿರೋ ಜನಗಣತಿ ಪ್ರಕಾರ 90 ಲಕ್ಷ ಮಾತ್ರ ಮುಸಲ್ಮಾನ ಜನಸಂಖ್ಯೆ ಇದೆ ಅಂತ. 6 ಕೋಟಿ 10 ಲಕ್ಷ ಹಿಂದೂಗಳಿದೆ, ಅವರಿಗೆಲ್ಲ ಲಾಭ ಬರೋದಿಲ್ವಾ ಇದರಲ್ಲಿ? ಬರಲ್ಲ ಸರ್. ಫ್ಯಾಮಿಲಿ ಪ್ಲಾನ್ ನಿಮಗೆ ಒಬ್ಳೆ ಮಗಳು, ತಂದೆ ತಾಯಿಗ ಅವಾಗಿದ್ರು 6, ಇವಾಗ ಒಂದು ಕುಳ್ಕೊಂಡಿದೀವಿ. ಇವಾಗ ಅವರು ಇವಾಗ 8% ಅವ್ರು ಹೇಳ್ತಾರೆ. ನನಗೆ ಒಂದು ಮಗು, ಈಗ ನಿಮ್ಮ ಅಲ್ಲ ಈಗ ನಿಮ್ಮ ತಂದೆ ತಾಯಿ ಅಲ್ಲ, ನಂದು ಆಯ್ತು, ನಾನ್ ಸರಿಗಿದ್ದೀನಿ, ನಾನು ಒಂದೇ ಮಗು ಮಾಡ್ಕೊಂಡು. ಈಗ ನಿಮ್ಮ ತಂದೆ ತಾಯಿ ಅದು ಅವಾಗಿತ್ತು, ಅವಾಗ ಸಂತಾನ ಹರಣ ಏನು ಇರ್ಲಿಲ್ಲ. ಇವಾಗಿದೆ, ಯಾಕೆ ಅವ್ರು 4 ಮಾಡ್ಕೊಂಡಿದ್ದಾರೆ, ಒಂದು ಮಾಡ್ಕೋಬೋದಿತ್ತಲ್ಲ, ಮಾಡ್ಕೊಳ್ಳಲ್ಲ. ಧರ್ಮ ಅವರು ಹೆಚ್ಚು. ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ನನ್ನ ಮಕ್ಕಳು ಸುಖವಾಗಿ ಬದುಕಬೇಕು, ಒಂದೇ ಸಾಕು ಅಂತ ನಾವು ಬಯಸ್ತೀವಿ. ಆದ್ರೆ ಅವ್ರು ಹಂಗಲ್ಲ, ಇರ್ಲಿ ಬಿಡೋ, ನಮ್ದು ಹಿಂದೂಸ್ತಾನ ಹೋಗಿ ಪಾಕಿಸ್ತಾನ ಆಗ್ಬೇಕು ಅಂತಾರೆ ಸರ್ ಅವರು. ಇಲ್ಲ ಆ ಥರ ಆಗಿದ್ರೆ ನಾನು ಹೇಳೋದು, ನಾವು ಜರ್ನಲಿಸ್ಟ್ ಆಗಿ ಆ ಥರ ಹೇಳಿದ್ರೆ 7 ಕೋಟಿ ಜನಸಂಖ್ಯೆ ಇದೆಯಲ್ಲ, ಅವಾಗ ಅವರ ಸಂಖ್ಯೆನೂ ಕೂಡ 8 ಕೋಟಿ ಆಗಿರೋದು. ಸಿದ್ದರಾಮಯ್ಯ ಹೇಳ್ತಾ ಇರೋದು ಅಷ್ಟೇ. ನೀವು ಎಷ್ಟೇ ಕ್ಲಾಸ್ ಓದಿದ್ದೀರಾ? ನಾನು PUC ಓದಿದ್ದೀನಿ. PUC ಓದಿದ್ಮೇಲೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ಮೇಲೆ ನೀವು ಹೇಳೋ ರೀತಿ ಆಗಿದ್ರೆ ಜನಸಂಖ್ಯೆ ಇಲ್ಲಿಕ್ಕಿಂತ 7 ಕೋಟಿ ಅಂದ್ರೆ 10 ಕೋಟಿ ಆಗಿರ್ಬೇಕಾಯ್ತು ಮೇಡಮ್. ಯಾವುದು ಸಾಬರ್ದ ಆಗುತ್ತೆ? ಅಲ್ಲ ಅಷ್ಟೇ ಆಗ್ಬಾರ್ದು. ಅಲ್ಲ ನಾನು ಜರ್ನಲಿಸ್ಟು ನಮ್ಗೆ ಧರ್ಮ ಯಾವ್ದು ಇಲ್ಲ. ಅಲ್ಲ ನಮ್ಗೆ ಧರ್ಮ ಇಲ್ಲ. ಇವಾಗ ಒಂದು ಆಧಾರ್ ಕಾರ್ಡ್ BPL ಕಾರ್ಡ್ ಎಲ್ಲ ಹೋಗ್ತಾ ಇರೋದು ಸಾಬರ್ಗೆನೆ, ಮುಸ್ಲಿಮ್ಸ್ಗೆ. ನಾನು ಹೇಳ್ತಿದ್ದೀನಲ್ಲ, ಈ ಕರ್ನಾಟಕದ ರಾಜ್ಯದ ಜನಸಂಖ್ಯೆ 7 ಕೋಟಿ. ಒಂದು ಇದು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿ ಬಳಸೋದು ಯಾರು? ಮುಸ್ಲಿಮ್ಸೇ ಬಳಸ್ತಾ ಇರೋದು. 100% ಬಳಸ್ತಾ ಇದ್ದಾರೆ. ಕಡಿಮೆ ನಮ್ಮ ಹಿಂದೂಗಳು ಬಳಸೋದು. ಹಂಗಾಗಿದೆ. ಪ್ರತಿಯೊಂದು ಅವ್ರು ಉಪಯೋಗಿಸ್ತಾ ಹೊರತು ನಾವು ಉಪಯೋಗಿಸಕ್ ಆಗ್ತಾ ಇಲ್ಲ. ಇವಾಗ BPL ಕಾರ್ಡ್ ಅವರು ಅವ್ರಿಗೆ ಬಡವರಿಗೆ ಕೊಡ್ತಿದ್ದೀರಾ, ಮಿಡ್ಲ್ ಕ್ಲಾಸ್ ಏಟ್ ಬೀಳಿಸ್ತೀರಾ, ಎಲ್ಲ ಟ್ಯಾಕ್ಸ್ ನಮ್ಮ ಮೇಲೆ ಜಡಿತೀರಾ, ಅವ್ರು ಕಿತ್ತು ಕೊಡ್ತೀರಾ. ನಿಮ್ದು ಸ್ವಂತ ದುಡ್ದು ನೀವು ಹಂಚಿದ್ರೆ ಅದು ಸ್ವಂತ. ನೀನು ಯಾವುದೋ ಟ್ಯಾಕ್ಸ್ ಕಿತ್ತಾಕ್ಬಿಟ್ಟು ಇವ್ರು ಕೊಡೋದು ಅವ್ರು ಕೊಡೋದು ಮಾಡಬಾರ್ದು. ಮೊಹಮ್ಮದ್ ಬಿನ್ ತೊಗೊಲಕ್ ಮಾಡ್ತಾ ಇದ್ದಾರಲ್ಲ, ಅದೇ ಕೆಲಸ ಇವ್ರು ಮಾಡ್ತಾ ಇರೋದು ಸಿದ್ದರಾಮಯ್ಯ.